ಪಿತನ ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೇನ್. ಹಾಲೆಲೂಯ, ಹಾಲೆಲೂಯ. ಪ್ರಿಯ ಸಹೋದರರೇ, ನೀವು ಕೇಳುತ್ತಾ ಇರುವುದು ಕ್ರಿಸ್ತ ದರ್ಶನ ಸಂದೇಶವಾಗಿದೆ. ಯೇಸುವನ್ನು ಈ ಲೋಕದಲ್ಲಿ ಬರಲಿಕ್ಕೆ ಕಾರಣವಾದದ್ದು ನೀವು ನಾನು ಇದ್ದ ಕಾರಣವಾಗಿದೆ. ಆದುದರಿಂದ ಯೇಸು ಸ್ವಾಮಿಯನ್ನು ಕಂಡುಹಿಡಿಯುವ ತನಕ ದೇವರ ದರ್ಶನವನ್ನು ಪಡೆಯಲಿಕ್ಕೆ ನಮಗೆ ಅಸಾಧ್ಯವಾಗಿ ನಾವು ಲೋಕದಲ್ಲಿ ಸೇರಿಕೊಂಡು ಜೀವನ ಮಾಡುವವರಾಗಿದ್ದಾರೆ. ಈ ಕಾಲದಲ್ಲಿ ನಮ್ಮ ಜೀವನವನ್ನು ದೇವರಿಗೆ ಸಮರ್ಪಿಸುವ ಬದಲು ಈಗ ರಾಜಕೀಯವಾಗಿ ಕಾಣುತ್ತಾ ಇರುವಂಥ ಹೋರಾಟಗಳು, ಸಮಸ್ಯೆಗಳು ಎಲ್ಲ ಧರ್ಮಸಭೆ ಒಳಗೆ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ರಾಜಕೀಯವಾಗಿ ಕಾಣುವಂಥ ದೇವರು ಈ ಲೋಕದಲ್ಲಿ ಬಂದಾಗ ಯೋವನ್ನಾನನು ತಲ ಕಡಿದಾಗ, ಪ್ರಿಯ ಮಕ್ಕಳೇ, ಯೇಸು ಸ್ವಾಮಿ ಮತ್ತೊಂದು ದಾರಿಗೆ ಹೋಗ್ತಾರೆ. ಅವರು ಅದಕ್ಕೆ ಪ್ರತಿಕ್ರಿಯೆ ಮಾಡಲಿಲ್ಲ. ಆದರೆ ನಾವಾದರೂ ಈ ಲೋಕದಲ್ಲಿ ಏನಾದರೂ ಸಮಸ್ಯೆ ಬಂದರೆ ರಾಜಕೀಯವಾಗಿ ಹೋರಾಟ ಮಾಡಲಿಕ್ಕೆ ಬೇಕಾಗಿ ಸಿದ್ಧರಾಗುವರಾಗಿದೆ. ನಮ್ಮಲ್ಲಿರುವಂಥ ಕಾರ್ಯ ಇದಾಗಿದೆ. ಲೋಕದಲ್ಲಿ ನಾವಿರುವಾಗ ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಹೇಳಲಿಕ್ಕೆ ಕಾರಣವಾದದ್ದು, ಆ ಜ್ಯೋತಿ ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಈ ಜ್ಯೋತಿ ಇಲ್ಲದಾದರೆ ಕತ್ತಲಮಯವಾದ ಒಂದು ಜೀವನ ನಮಗೆ ನಡೆಯಲಿಕ್ಕೆ ಸಾಧ್ಯವಾಗುವಂಥ ರೀತಿಯಲ್ಲಿ ಆಗಿದೆ ಲೋಕ ಇರುವುದು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಆಗ ಪ್ರಿಯ ಮಕ್ಕಳೇ, ನಾವು ದೈವಿಕ ಮಕ್ಕಳಾಗಿದ್ದಾರೆ, ದೇವರ ಮಕ್ಕಳಾಗಿದ್ದಾರೆ. ದೇವರ ಹೋರಾಟ ಮಾಡಿ ಎಲ್ಲ ಈ ಲೋಕವನ್ನು ಜಯಿಸಿದ್ದು ಅವರು ಶಿಲುಬೆಗೇರಿಯಾಗಿದೆ ನಮಗೆ ರಕ್ಷಣೆ ಕೊಟ್ಟದ್ದು. ಶಿಲುಬೆಗೆ ಅನ್ನಲಿಕ್ಕೆ ಬೇಕಾಗಿ ಯಾರಿಗೆ ಮನಸ್ಸಿದೆಯೋ ಅವರಾಗಿದೆ ದೇವರ ದರ್ಶನವನ್ನು ಪಡೆಯಲಿಕ್ಕೆ ಸಾಧ್ಯವಾಗುವರು. ಈ ಲೋಕದಲ್ಲಿ ಮನುಷ್ಯನಿಗೆ ಬೇಕಾದೆಲ್ಲವನ್ನು ಈ ಲೋಕದಲ್ಲಿ ದೇವರು ಸೃಷ್ಟಿ ಮಾಡಿದ್ದಾರೆ. ಆದರೆ ಸ್ವರ್ಗವನ್ನು ಪಡೆಯಬೇಕಾದರೆ ಈ ಲೋಕದಲ್ಲಿ ಜೀವಿಸಿ ಬೆರೆತು ಜೀವಿಸಿ ಯಾವಾಗಲೂ ಸ್ವರ್ಗಕ್ಕೆ ಹೋಗಲಿಕ್ಕೆ ನಿಮಗೆ ಯಾರಿಗೂ ಸಾಧ್ಯವಿಲ್ಲ. ಸ್ವರ್ಗದ ಪ್ರಯಾಣಿಕರಾಗಿ ಕ್ರೈಸ್ತರನ್ನು ಬದಲಾಯಿಸಿದ್ದಾಗ ಆ ಪ್ರಕಾಶವನ್ನು ದೇವರ ಜ್ಯೋತಿಯಾಗಿ ನಮ್ಮಲ್ಲಿ ಇರಬೇಕು. ಅದಕ್ಕಾಗಿ ನಮಗೆ ಪ್ರಾರ್ಥಿಸೋಣ. ಈ ದಿನ ನಿಮ್ಮನ್ನು ತಯಾರುಗೊಳಿಸಲು ಬೇಡುತ್ತಾ ಪಿತನ ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೆನ್.